600 ವರ್ಷಗಳ ಇತಿಹಾಸವಿರುವ ನಂದಗುಡಿಯ ಊರುಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಸಂಪನ್ನ ಬೆಣ್ಣೆ ಅಲಂಕಾರದಲ್ಲಿ ವಿಶೇಷ ಪೂಜೆ, ಭಕ್ತಾದಿಗಳಿಗೆ ಮಜ್ಜಿಗೆ, ಪಾನಕ, ಕೋಸಂಬರಿ, ಕೇಸರಿಬಾತು, ಪಲಾವು ಸೇರಿದಂತೆ ತೀರ್ಥ ಪ್ರಸಾದ ವಿನಿಯೋಗ. ಶ್ರೀರಾಮನವಮಿ ಹಬ್ಬವನ್ನು ಭಾರತ ದೇಶದಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ. ಅದರಲ್ಲಿಯೂ ಕೂಡ ಎಲ್ಲ ಶ್ರೀರಾಮ ಮತ್ತು ಹನುಮಂತನ ಮಂದಿರಗಳಲ್ಲಿ, ಗುಡಿ ಗೋಪುರಗಳಲ್ಲಿಯೂ ಕೂಡ ವಿಶೇಷ ಅಲಂಕಾರಗಳೊಂದಿಗೆ ಪೂಜೆಗಳನ್ನು ಸಲ್ಲಿಸಿದ್ದು ಆಚರಿಸುವುದು ವಾಡಿಕೆಯಿದೆ. ಅದರಂತೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮದ ಊರುಬಾಗಿಲಿನಲ್ಲಿ ಸುಮಾರು 600 ವರ್ಷಗಳಿಂದ ನೆಲೆಸಿರುವ ಊರುಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಎಲ್ಲ ಗ್ರಾಮಸ್ಥರು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಭಾಗವಹಿಸಿ ಶ್ರೀರಾಮನವಮಿಯನ್ನು ಆಚರಿಸಿದರು. ಇನ್ನು ಆಂಜನೇಯ ಸ್ವಾಮಿಗೆ ವಿಶೇಷ ಬೆಣ್ಣೆ ಅಲಂಕಾರ ಮಾಡುವ ಮುಖಾಂತರವಾಗಿ ಪೂಜೆಗಳನ್ನು ಸಲ್ಲಿಸಿ ಆಗಮಿಸಿದ್ದ ಭಕ್ತಾದಿಗಳಿಗೆ ಮಜ್ಜಿಗೆ, ಪಾನಕ, ಕೋಸಂಬರಿ, ಕೇಸರಿಬಾತು, ಪಲಾವು ಸೇರಿದಂತೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ವೀರಾಜ್ ರವರು, ಮುಖಂಡರಾದ ಪ್ರೆಸ್ ಮಂಜುನಾಥ್ ರವರು, ರಘುನಾಥ್ ರವರು ಸೇರಿದಂತೆ ನಾಗೇಶ್ ಅವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಇಂದಿನ ಕಾಲದಲ್ಲಿ ಗ್ರಾಮಕ್ಕೆ ಪ್ಲೇಗ್ ಸೇರಿದಂತೆ ಕಾಲರ ಹಾಗೂ ಇನ್ನಿತರ ಮಾರಕ ಕಾಯಿಲೆಗಳು ಬರುತ್ತಿದ್ದ ಹಿನ್ನೆಲೆಯಲ್ಲಿ ಅಂದಿನ ಕಾಲದಲ್ಲಿಯೇ ಊರು ಬಾಗಿಲಿನಲ್ಲಿ ದಕ್ಷಿಣಾಭಿಮುಖವಾಗಿ ಆಂಜನೇಯ ಸ್ವಾಮಿ ದೇವಾಲಯ ನಿರ್ಮಾಣ ಮಾಡಿದರೆ ಗ್ರಾಮಕ್ಕೆ ಕೀರ್ತಿ, ಶ್ರೇಯಸ್ಸು ಲಭಿಸುತ್ತದೆ, ಗ್ರಾಮಕ್ಕೆ ತಡೆಯುಂಟಾಗುತ್ತದೆ ಎಂಬ ನಿಟ್ಟಿನಲ್ಲಿ ದೇವಾಲಯವನ್ನು ದಕ್ಷಿಣಾಭಿಮುಖವಾಗಿ ನಿರ್ಮಾಣ ಮಾಡಿದ್ದರು. ಈ ದೇವಾಲಯದಲ್ಲಿ ಹರಕೆ ಕಟ್ಟಿಕೊಂಡರೆ ಅವರ ಎಲ್ಲ ಕಾರ್ಯಗಳು ಈಡೇರುತ್ತವೆ. ಇನ್ನು ಈ ದೇವಾಲಯ ಒಮ್ಮೆ ಜೀರ್ಣೋದ್ಧಾರ ಕೂಡ ಮಾಡಲಾಗಿದ್ದು ಇಂದು ಶಿಥಿಲಗೊಂಡಿರುವ ಕಾರಣದಿಂದ ಸೋಮವಾರದಂದು ಕಲಾಕರ್ಷಣೆ ಪೂಜೆ ಮಾಡಿ ನಂತರ ನೂತನ ದೇವಾಲಯ ಇಲ್ಲಿ ನಿರ್ಮಾಣ ಮಾಡಲಾಗುತ್ತದೆ. ಇಂದು ಶ್ರೀರಾಮನವಮಿ ಪ್ರಯುಕ್ತ 106 ಭಕ್ತಾದಿಗಳಿಗೆ ಮಜ್ಜಿಗೆ, ಪಾನಕ, ಕೋಸಂಬರಿ, ಅನ್ನ ಪ್ರಸಾದವನ್ನು ಕೂಡ ವಿನಿಯೋಗಿಸಲಾಗಿದ್ದು ಸ್ವಾಮಿಯ ಆಶೀರ್ವಾದ ಎಲ್ಲ ಭಕ್ತಾದಿಗಳಿಗೂ ಸಿಕ್ಕು ಗ್ರಾಮ ಸೇರಿದಂತೆ ತಾಲೂಕು, ರಾಜ್ಯ ಮಳೆ ಬೆಳೆಗಳಿಂದ ಸಮೃದ್ಧಿಯಾಗಲಿ ಎಂದು ಪ್ರಾರ್ಥನೆ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ರಾಮನಾಮ ಭಜನೆಯನ್ನು ಆಡಿ ಆಗಮಿಸಿದ್ದ ಮುತ್ತೈದರಿಗೆ ಕುಂಕುಮವನ್ನು ನೀಡಲಾಯಿತು. ಇದು ಸುಮಾರು 600 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಊರುಬಾಗಿಲಿನ ಆಂಜನೇಯ ದೇವಸ್ಥಾನ. ನಮ್ಮ ಹಿರಿಯರು ಕೃಷ್ಣದೇವರ ಕಾಲದಲ್ಲಿ ಇದು ನಿರ್ಮಾಣ ಆಗಿದ್ದು ಅಂತ ಹೇಳ್ತಾರೆ. ಯಾಕೆಂದರೆ ಆಂಜನೇಯನ ಕೈಯಲ್ಲಿ ಒಂದು ಹೂವು ಇದೆ. ಅದು ವಿಶೇಷವಾಗಿ ಕೃಷ್ಣದೇವರಾಯರ ಕಾಲದಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಮಾತ್ರ ಅದು ಕಾಣಿಸೋವಂಥದ್ದು. ಬೇರೆ ಎಲ್ಲೂ ನಮ್ಗೆ ವಿಶೇಷವಾಗಿ ಆ ಥರದ್ದು ಸಿಗೋದಿಲ್ಲ. ನಮ್ಮ ಪೂರ್ವಿಕರು ಊರುಬಾಗಿಲಲ್ಲಿ ಈ ಆಂಜನೇಯನ ಸ್ಥಾಪನೆ ಮಾಡಿ ಊರುಬಾಗಿಲಿಗೆ ರಕ್ಷಣೆಯಾಗಿ ಸ್ವಾಮಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಆ ಕಾಲದಲ್ಲಿ ಏನು ಕಾಯಿಲೆ ಕಸಾಲೆ ಎಲ್ಲ ಬರ್ತಿತ್ತು, ಅದರಿಂದ ಊರಿಗೆ ಗ್ರಾಮಕ್ಕೆ ಒಳ್ಳೇದಾಗಲಿ, ಅದು ಯಾವುದಕ್ಕೂ ತಡೆ ಆಗಲಿ ಅಂತೇಳಿ ಪೂರ್ವಿಕರು ಇದನ್ನು ಇಲ್ಲಿ ಸ್ಥಾಪನೆ ಮಾಡಿದರು. ಈಗ ವಿಶೇಷವಾಗಿ ಒಂದು 20 ವರ್ಷಗಳ ಮೊದಲು ನಮ್ಮ ಹಿರಿಯರು ಎಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ಇದನ್ನು ತಕ್ಕ ಮಟ್ಟಿಗೆ ಒಂದು ಜೀರ್ಣೋದ್ಧಾರ ಮಾಡಿದರು. ಗೋಡೆ ಎಲ್ಲ ಎಲ್ಲಿ ಬೇಕೋ ಅದನ್ನು ನಿರ್ಮಾಣ ಮಾಡಿದರು. ಈಗ ಸ್ವಾಮಿಯ ಪ್ರೇರಣೆ ಮೇರೆಗೆ ಎಲ್ಲ ಗ್ರಾಮಸ್ಥರು ಕೂಡ ಸಹಮತದಿಂದ ಸೇರಿ ಇದನ್ನು ಒಂದು ಪುನರುಜ್ಜೀವನ ಮಾಡೋಣ ಅಂತೇಳಿ ಎಲ್ಲರೂ ಸ್ವಾಮಿಯ ಸಂಕಲ್ಪದಿಂದ ಇದು ಪ್ರಾರಂಭ ಆಗಿದೆ. ಆ ಪ್ರಯುಕ್ತವಾಗಿ ವಿಶೇಷವಾಗಿ ಇವತ್ತು ರಾಮ ಜಯಂತಿ ಇರೋದ್ರಿಂದ ಗ್ರಾಮಸ್ಥರೆಲ್ಲರೂ ಸೇರಿ ಅದನ್ನು ಇಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಾಳೆ ಭಾನುವಾರ ಮತ್ತು ಸೋಮವಾರ ಕಲಾಕರ್ಷಣೆ ಪೂಜೆ ಇರುತ್ತೆ. ಬೆಳಗ್ಗೆ 5:30 ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದಮೇಲೆ ಕಲಾಕರ್ಷಣೆ ಪೂಜೆ ಆದಮೇಲೆ ಮುಂದಿನ ಏಪ್ರಿಲ್ 20ನೇ ತಾರೀಕು ಭೂಮಿ ಪೂಜೆ ಇದೆ. ವಿಶೇಷವಾಗಿ ಅವತ್ತು ಗ್ರಾಮಸ್ಥರು ಎಲ್ಲರೂ ಕೂಡ ಕಲಾಕರ್ಷಣೆ ದಿನ ಇರ್ಬೋದು, ಭೂಮಿ ಪೂಜೆ ದಿನ ಇರ್ಬೋದು, ಎಲ್ಲರೂ ಕೂಡ ಭಾಗವಹಿಸಬೇಕು. ಯಾಕೆಂದರೆ ಭಗವಂತ ಒಂದು ಮಾತು ಹೇಳಿದ್ದಾನೆ, ನೀನು ಒಳ್ಳೆ ಕೆಲಸ ಮಾಡೋಕ್ಕೆ ನೀವು ಮುನ್ನುಗ್ಗಿ ನಿಮ್ಮ ಜೊತೆಲಿ ನಾವು ಇರ್ತೀವಿ ಅಂತ. ಆ ಭಗವಂತನ ಪ್ರೇರಣೆಯಿಂದ ಎಲ್ಲರೂ ಊರವರೆಲ್ಲರೂ ಸೇರಿ ಈ ದೇವರ ಕಾರ್ಯದಲ್ಲಿ ಭಾಗವಹಿಸಿ ತನು, ಮನ, ಧನ ಎಲ್ಲವನ್ನೂ ಕೂಡ ಸಮರ್ಪಣೆ ಮಾಡಿ ಭಗವಂತ ನಮಗೆಲ್ಲವನ್ನ ಕೊಡ್ತಾನೆ. ಭಗವಂತಗೆ ನಾವೇನು ಕೊಡೋ ಶಕ್ತಿ ಇರಲ್ಲ. ಆದರೆ ಭಗವಂತ ಕೊಟ್ಟಿದ್ರಲ್ಲಿ ಒಂದು 10% ಭಗವಂತನ ಸೇವೆ ಮಾಡೋಕ್ಕೆ ನಾವು ಸದ್ವಿನಿಯೋಗ ಮಾಡೋವಂಥ ಅವಕಾಶ ಇವಾಗ ಈ ಜನಾಂಗ ನಮ್ಮೆಲ್ರಿಗೂ ಸಿಕ್ಕಿದೆ. ಅದನ್ನು ನಾವೆಲ್ಲರೂ ಸದ್ವಿನಿಯೋಗ ಮಾಡ್ಕೋಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರಲ್ಲೂ ಕೂಡ ನಾನು ಕಳಕಳಿಯಿಂದ ಮನವಿ ಮಾಡ್ಕೋತಾ ಇದ್ದೀನಿ. ಹಾಗೆ ಎಲ್ರಿಗೂ ಕೂಡ ಶ್ರೀರಾಮನವಮಿಯ ಶುಭಾಶಯಗಳು. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಅವರ ಮನಸ್ಸಿನಲ್ಲಿ ಏನು ಆಸೆ ಆಕಾಂಕ್ಷೆ ಇದೆ ಅದೆಲ್ಲವೂ ಕೂಡ ಈಡೇರಲಿ. ಆಯುರ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವೀರರಾಜು, ಗ್ರಾಮ ಪಂಚಾಯತಿ ಸದಸ್ಯರು. ಜೈ ಶ್ರೀರಾಮ್. ಶ್ರೀರಾಮನವಮಿ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ಕೋರುತ್ತಾ, ಇಂದು ನಮ್ಮ ನಂದಗುಡಿ ಊರುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಶ್ರೀರಾಮನವಮಿ
ಪೂಜೆಯನ್ನು ಮಾಡ್ತಾ ಇದ್ದೀವಿ ಈ ವಿಜೃಂಭಣೆಯಿಂದ. ಕಾರಣ ಏನು ಅಂತಂದರೆ, ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಚೋಳರ ಕಾಲದ್ದು. ಆ ಕಾಲದಿಂದನೂ ಈ ಊರು ಬಾಗಿಲಲ್ಲಿ ಯಾಕಪ್ಪ ಪ್ರತಿಷ್ಠಾಪನೆ ಮಾಡಿದ್ರು ಅಂತಂದರೆ, ಹಿರಿಯರು ಪ್ಲೇಗು ಅದೆಲ್ಲ ಬರ್ತಾಯಿತ್ತು, ಅದನ್ನು ತಡೆ ಹಿಡಿಯೋದಕ್ಕೆ ಈ ದೇವರನ್ನ ಪ್ರತಿಷ್ಠಾಪನೆ ಚೋಳರ ಕಾಲದಲ್ಲಿ ಆಯಿತು ಅಂತ ಹೇಳಿದ್ರು. ಆ ಕಾಲದಿಂದ ಊರೊಳಗಡೆ ಪ್ಲೇಗು ಅಂಥದ್ದು ಬರ್ತಾ ಇರಲಿಲ್ಲ. ಅದಕ್ಕೆ ಈ ಆಂಜನೇಯ ಸ್ವಾಮಿ ಶಕ್ತಿಯಿಂದ ಕಾಲರ ಈ ಥರ ಪ್ಲೇಗ್ ಹರಡೆ ಇರೋದ್ರಿಂದ ಇಲ್ಲಿ ಪ್ರತಿಷ್ಠಾಪನೆ ದಕ್ಷಿಣಾಭಿಮುಖವಾದಂಥ ಆಂಜನೇಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಗ ಇದು ಶಿಥಿಲವಾಗಿದೆ, ಅದರಿಂದ ಊರು ಜನರು ಭಕ್ತಾದಿಗಳು ಎಲ್ಲ ಸೇರಿ ಇದನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ಅಂದ್ಬಿಟ್ಟು ಸಂಕಲ್ಪ ಮಾಡಿ ಈಗ ನಾಳೆ ಸೋಮವಾರ ಕಲಾಕರ್ಷಣೆ ಇದ್ದು ಇದನ್ನು ಇದು ಮಾಡ್ತಾ ಇದ್ದೀವಿ. ಈ ರಾಮನವಮಿ ಹಬ್ಬದ ಪ್ರಯುಕ್ತ ಇವತ್ತು ಸ್ವೀಟು ಮತ್ತು ಮಜ್ಜಿಗೆ, ಹೆಸರುಬೇಳೆ, ಪಲಾವು, ಕೇಸರಿ ಬಾತು ಈ ಥರ ದಾಸೋಹ ಪ್ರಸಾದ ಮಾಡ್ತಾ ಇದ್ದೀವಿ. ಏನು ಅದರಿಂದ ದಯವಿಟ್ಟು ಈ ಆಂಜನೇಯ ಸ್ವಾಮಿ ಮೇಲೆ ಭಕ್ತಾದಿಗಳೆಲ್ಲ ಹೆಚ್ಚಿನ ನೆರವನ್ನು ನೀಡಿ ಕಟ್ಟಡಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಎಲ್ಲ ಭಕ್ತಾದಿಗಳಲ್ಲಿ ಈ ಆಂಜನೇಯ ಸ್ವಾಮಿ ಆಶೀರ್ವಾದ ಎಲ್ಲ ಸಕಲ ಭಕ್ತರಿಗೂ ಇರಲಿ ಅಂತ ಅಂದ್ಬಿಟ್ಟು ಬೇಡ್ಕೊಂತ ಇದ್ದೀನಿ. ಗ್ರಾಮಸ್ಥರಿಗೆ ಎಲ್ಲರಿಗೂ ನಮಸ್ಕಾರ. ಇಂದು ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇಂದು ನಂದಗುಡಿಯ ಶ್ರೀ ಊರುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ವಿಶೇಷವಾಗಿ ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿದ್ದು ಹಾಗೂ ಶ್ರೀರಾಮ ಹಬ್ಬದ ಪ್ರಯುಕ್ತ ಕೇಸರಿ ಬಾತು, ಪಲಾವು, ಪಾನಕ ಮಜ್ಜಿಗೆಯನ್ನು ವಿತರಣೆ ಮಾಡುತ್ತಿದ್ದು ಭಕ್ತಾದಿಗಳೆಲ್ಲರೂ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ವಿನಂತಿ.